ಬೆಳಂಬೆಳಗ್ಗೆ ಲಾರಿ ಮತ್ತು ಕಾರ್ ನಡುವೆ ಅಪಘಾತ ಸಂಭವಿಸಿದೆ. ಎಲ್ಲಿ ಹೇಗಾಯಿತು ಅಂತ ನೋಡೋಣ. ಬೆಳಂಬೆಳಗ್ಗೆ ಕಾರ್ ಹಾಗೂ ಲಾರಿ ನಡುವೆ ಅಪಘಾತ ಸಂಭವಿಸಿದೆ. ಹುಬ್ಬಳ್ಳಿಯ ಗಿರಿಯಾಲ ಬೈಪಾಸ್ ಬಳಿ ಈ ಘಟನೆ ನಡೆದಿರುವಂತದ್ದು. ಕಾರ್ನಲ್ಲಿದ್ದ ಮೂವರಿಗೆ ಗಂಭೀರ ಗಾಯ ಆಗಿರುವಂತದ್ದು. ಗಾಯಗೊಂಡವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಪಘಾತದ ಬಳಿಕ ಲಾರಿ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಭೀಕರ ಅಪಘಾತ ಇದು. ಕಾರಲ್ಲಿದ್ದಂಥವರು ಸಂಪೂರ್ಣವಾಗಿ ಗಾಯಗೊಂಡಿದ್ದಾರೆ. ಅವರ ಸ್ಥಿತಿ ಕೂಡ ಗಂಭೀರ ಆಗಿದೆ. ಇನ್ನು ಅವರ ಏನ್ ಕಾರ್ ಇದೆ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂತದ್ದು. ಹುಬ್ಬಳ್ಳಿಯ ಗಿರಿಯಾಲ ಬೈಪಾಸ್ ಬಳಿ ಈ ಘಟನೆ ನಡೆದಿರುವಂತದ್ದು. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿರುವಂತದ್ದು. ಕಾರ್ನಲ್ಲಿ ಇದ್ದವರನ್ನ ಹೇಗೋ ಹರಸಾಹಸ ಮಾಡಿ ಹೊರತೆಗೆದು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಕಂಪ್ಲೀಟ್ ಆಗಿ ಅಲ್ಲಿ ಲಾರಿಯನ್ನ ನಾವು ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಅವರು ಬಲಕ್ಕೆ ಬಂದಿರುವಂತದ್ದು ಕಾಣಿಸ್ತಾ ಇದೆ. ಆದರೆ ಕಾರ್ ಹೇಗೆ ಈ ರೀತಿಯಾಗಿ ಬಿತ್ತು ಅನ್ನೋದು ಗೊತ್ತಿಲ್ಲ. ಆದರೆ ಕಂಪ್ಲೀಟ್ ಆಗಿ ಸಾಕಷ್ಟು ಅಲ್ಲಿ ಜನ ಸೇರಿ ಒಂದಿಷ್ಟು ಹೇಗಾಯ್ತು ಏನು ಅಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಬೆಳಂಬೆಳಿಗ್ಗೆ ಆಗಿರುವಂತಹ ದೃಶ್ಯ ಇದು. ಹುಬ್ಬಳ್ಳಿಯ ಬೈಪಾಸ್ ಬಳಿ ಗಿರಿಯಾಲ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ. ಸದ್ಯ ಮೂವರ ಸ್ಥಿತಿ ಗಂಭೀರ ಆಗಿರುವಂಥದ್ದು. ಚಾಲಕ ಅಲ್ಲೇ ಲಾರಿಯನ್ನು ಬಿಟ್ಟು ಓಡ್ ಹೋಗಿದ್ದಾನೆ. ಚಾಲಕನನ್ನ ಹುಡುಕುವಂಥ ಪ್ರಯತ್ನ ಪೊಲೀಸರು ಇದೀಗ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಪೊಲೀಸ್ ಠಾಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಕಂಪ್ಲೀಟ್ ಕಾರು ಅಲ್ಲಿ ಮುಂಭಾಗ ಏನಿದೆ ಅದೆಲ್ಲ ನುಜ್ಜು ಆಗಿ ಹೋಗಿರದೆ. ಅವನಿಂದ ಆಗಿತ್ತು.